ನಮ್ಮ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದಿಸುವವನಾಗಿದ್ದೀನಿ. ಕರ್ತನು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆ ಶಾಶ್ವತವಾದುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಆತನನ್ನ ಯಾವಾಗಲೂ ನಾವು ಹತ್ತಿರವಾಗಿರಬೇಕು. ಕರ್ತನು ನಮ್ಮನ್ನು ದಿನನಿತ್ಯ ಆತನು ಕರೆಯುವ ದೇವರಾಗಿದ್ದಾನೆ. ಆದ ಕಾರಣ ಈ ಒಂದು ದಿನದಲ್ಲಿ ಒಂದು ಚಿಕ್ಕದಾಗಿ ನಾವು ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ನಾವು ನೋಡುತ್ತೇವೆ, ಸುವಾರ್ತೆ ಎಂಬುದಾಗಿ ನೋಡುವಾಗ ದಿನಪತ್ರಿಕೆಗಳಲ್ಲಿ ಯಾವಾಗಲೂ ಅಶುಭ ವಾರ್ತೆಗಳು ತುಂಬಿರ್ತವೆ. ಆದರೆ ದೇವರು ಮಾನವರಿಗಾಗಿ ಶುಭವರ್ತಮಾನ ಇಲ್ಲವ ಸುವಾರ್ತೆಯನ್ನ ಪ್ರಕಟಿಸಿದನು. ಗ್ರೀಕ್ ಪದದ ಅರ್ಥ ಒಳ್ಳೆಯ ಸಂದೇಶ ಎಂಬುದಾಗಿ ನೋಡುತ್ತೇವೆ. ಸುವಾರ್ತೆ ಸತ್ಯಾಂಶಗಳು ನೋಡುವಾಗ ನಾವು ಲೂಕನ ಬರೆದ ಒಂದು ಸುವಾರ್ತೆಯನ್ನ ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 38ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಹೀಗೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಗೋ ನನ್ನ ಕರ್ತನು ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆ ಬಳಿಯಿಂದ ಹೊರಟು ಹೋದನು ಎಂಬುದಾಗಿ ನೋಡುತ್ತೇವೆ. ಮೊದಲನೇದಾಗಿ ಗಬ್ರಿಯೇಲನು ಮರಿಯಳಿಗೆ ದರ್ಶನ ಕೊಟ್ಟು ಮಾತನಾಡ್ತಾ ಇದ್ದಾನೆ. ಪರತ್ಪರನಾದ ದೇವರು ನಿನ್ನಲ್ಲಿ ಜನಿಸಿ ಬರುತ್ತಾನೆ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನ ಸುವಾರ್ತೆಯನ್ನು ಸಾರಲು ಬಂದನು ಎಂಬುದಾಗಿ ನಾವು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 38ನೇ ವಚನದಲ್ಲಿ ನಾವು ನೋಡೋಣ. 38ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿ ನಾನು ಸುವಾರ್ತೆಯನ್ನ ಸಾರಬೇಕು, ಇದಕ್ಕಾಗಿ ನಾನು ಹೊರಟು ಬಂದೇನೆ ಎಂದು ಹೇಳಿದನು. ಬಳಿಕ ಆತನು ಗಲಿಲಾಯವೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು ಎಂಬುದನ್ನು ನೋಡ್ತೀವಿ ನಾವು. ಪ್ರಿಯರೇ, ಎಂಥ ಒಂದು ಶುಭವಾರ್ತೆ! ಈ ದಿನಮಾನಗಳಲ್ಲಿ ನಾವು ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತೇವೆ, ಅನೇಕ ಕೆಟ್ಟ ಸುದ್ದಿಗಳನ್ನು ನೋಡ್ತೀವಿ. ಆದರೆ ಇಲ್ಲಿ 2000 ವರ್ಷಗಳ ಹಿಂದೆ ಕರ್ತನು ನಮಗಾಗಿ ಮಾನವನಾಗಿ ಜನಿಸಿ ಬಂದುದು ಎಂಬುದಾಗಿ ನೋಡುತ್ತೇವೆ. ಎಷ್ಟು ದೊಡ್ಡ ಒಂದು ಸುವಾರ್ತೆ, ಶುಭ ವರ್ತಮಾನ ಎಂಬುದಾಗಿ. ಅದು ನಮ್ಮ ಎಲ್ಲ ಪಾಪ ಶಾಪಗಳಿಂದ ಬಿಡಿಸಿ ರಕ್ಷಿಸಲು ಬಂದನು ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಏಕೆಂದ್ರೆ ಆತನು ಬರೀ ಕ್ರೈಸ್ತರಿಗಾಗಿ ಈ ಲೋಕದಲ್ಲಿ ಜನಿಸಿ ಬರಲಿಲ್ಲ, ಆತನು ಇಡೀ ಮಾನವ ಕುಲಕ್ಕಾಗಿ ಜನಿಸಿ ಬಂದನು ಎಂಬುದಾಗಿ. ಅದನ್ನೇ ನಿಜವಾದ ಸುವಾರ್ತೆ. ಪರಿಶುದ್ಧನಾದ ದೇವರು ಯಾರೆಲ್ಲ ಆತನನ್ನು ನಂಬುತ್ತಾರೋ ನಿಜವಾಗಲೂ ಕರ್ತನು ಆತನು ಅವರ ಒಂದು ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ನಾವು ಅದೇ ಒಂದು ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ 4ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನು ಸಾರಲು ಕ್ರಿಸ್ತನು ಅಭಿಷೇಕಿಸಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ. ಏನಂತೆ? ಸುವಾರ್ತೆ ಸಾರಲು ಕ್ರಿಸ್ತನನ್ನು ಅಭಿಷೇಕಿಸಲ್ಪಟ್ಟನು ಎಂಬುದಾಗಿ. ಅದೇ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನೋಡುತ್ತೇವೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಇದು ಸುವಾರ್ತೆ ಜಗತ್ತಿಗೆಲ್ಲ ಸಾರಲ್ಪಡಬೇಕು ಎಂಬುದಾಗಿ ಆತನ ಚಿತ್ತವಾಗಿದೆ ಪ್ರಿಯರೇ.
ನಾನು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಮತ್ತೆ ನಾವು ಅದೇ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ ಮತ್ತೆ 15ನೇ ವಚನದಲ್ಲಿ ಇದನ್ನು ಸಾರುತ್ತಾ ಕ್ರಿಸ್ತನು ಆಜ್ಞಾಪಿಸಿದನು ಎಂಬುದಾಗಿ ನೋಡುತ್ತೇವೆ. ಏನಂತೆ? ನಮ್ಮೆಲ್ಲರನ್ನ ಆಜ್ಞಾಪಿಸಿದನು ಎಂಬುದಾಗಿ ನೋಡುತ್ತೇವೆ. ಮತ್ತೆ ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 10ನೇ ವಚನದಲ್ಲಿ ಇದನ್ನು ದೇವದೂತನು ಪ್ರಥಮವಾಗಿ ಸಾರಿದನು ಎಂಬುದಾಗಿ, ಯಾರಿಗೆ? ಮರಿಯಳಿಗೆ. ಗಬ್ರಿಯೇಲನು ಮರಿಯಳಿಗೆ ಸುವಾರ್ತೆಯನ್ನ ಸಾರಿದನು, ಲೋಕರಕ್ಷಕನು ನಿನ್ನಲ್ಲಿ ಜನಿಸಿ ಬರುತ್ತಾನೆ ಎಂಬುದಾಗಿ. ಅದಕ್ಕೆ ಮರಿಯಳು ಗಾಬರಿಯಾಗಿದ್ದಳು ಎಂಬುದಾಗಿ ನೋಡುತ್ತೇವೆ. ಅದಕ್ಕೋಸ್ಕರ ಇದು ಒಂದು ಒಳ್ಳೆಯ, ಯಾರೆಲ್ಲ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರ ಜೀವಿತಗಳಲ್ಲಿ ದೇವರು ಅದ್ಭುತವನ್ನು ಮಾಡುವಾತನಾಗಿದ್ದಾನೆ ಪ್ರಿಯರೇ. ನಿಜವಾಗಲೂ ಅವರ ಒಂದು ಹೃದಯದಲ್ಲಿ, ಕತ್ತಲೆಯಾದಂತ ಹೃದಯದಲ್ಲಿ ದೇವರು ಬೆಳಕಾಗಿ ಬರುವಾತನಾಗಿದ್ದಾನೆ ಪ್ರಿಯರೇ. ನಾವು ನೋಡುವಾಗ ಪೌಲನು ಇಲ್ಲಿ ಬರೀತಾನೆ, ಇದನ್ನು ಸಾರಲು ಅಂದ್ರೆ ಸುವಾರ್ತೆ ಸಾರಲು ಪ್ರಾರ್ಥನೆ ಕೋರಿದನು ಎಂಬುದಾಗಿ ನೋಡುತ್ತೇವೆ. ಅವನು ಎಷ್ಟು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಅದೇ ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ. ಯಾಕೆಂದ್ರೆ ಪೌಲನು ನಿಜವಾಗಲೂ ಆತನು 13 ಪತ್ರಿಕೆಗಳನ್ನು ಬರೆದನು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯ. ಯಾಕಂದ್ರೆ ದೇವರು ಒಳ್ಳೆಯವರು ಪ್ರಿಯರೇ. ಏಕೆಂದ್ರೆ ಯಾರೆಲ್ಲ ಈ ಶುಭ ವರ್ತಮಾನವನ್ನ ಕೇಳುತ್ತಾರೋ ಅವರ ಹೃದಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ದೇವರು ತರುವಾತನಾಗಿದ್ದಾನೆ ಪ್ರಿಯರೇ. ಈ ಇಡೀ ನೋಡುವಂತ ಎಲ್ಲ ನನ್ನ ಒಂದು ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ನಿಜವಾಗಲೂ ದೇವರು, ಯಾಕಂದ್ರೆ ಈ ಒಂದು ಸುವಾರ್ತೆ ನಿಜವಾಗಲೂ ದೇವರು ಆತನು ಬೆಳಕಾಗಿದ್ದಾನೆ ಪ್ರಿಯರೇ. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಅದೇ ರೋಮ 2:16 ನೋಡ್ತೀವಿ, ಸುವಾರ್ತೆ ಪ್ರಕಾರ ವಿಚಾರಣೆ ಆದವು ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಮತ್ತೆ ಅದೇ ಒಂದು ಎಫೆಸ 6:19 ಇದು ಪೂರ್ವ ಕಾಲದಲ್ಲಿ ಮರೆಯಾಗಿತ್ತು. ಏನಾಯ್ತು? ಪೂರ್ವ ಕಾಲದಲ್ಲಿ ಮರೆಯಾಗಿತ್ತು, ಕ್ರಿಸ್ತನ ನಿಮಿತ್ತ ಇದು ಬೆಳಕಿಗೆ ಬಂತು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ನಿಜವಾಗಲೂ ನಮ್ಮ ಮಧ್ಯದಲ್ಲಿ ಆತನ ನರ ಅವತಾರವನ್ನು ಎತ್ತಿ ವಾಸ ಮಾಡಿದನು ಪ್ರಿಯರೇ. ನಿಜವಾಗಲೂ ಆತ ನಂಬುವ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ, ದೊಡ್ಡ ರಕ್ಷಣೆಯನ್ನ ಆತನು ತರುವಾತನಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ನಾವು ನೋಡುತ್ತೇವೆ, ಈ 2 ಕೊರಿಂಥ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ, ಈಗ ನಾಶನದಲ್ಲಿರುವವರಿಗೆ ಮರೆಯಾಗಿದೆ ಎಂಬುದಾಗಿ. ಯಾರೆಲ್ಲ ಈ ವಾಕ್ಯವನ್ನ ಅಸಡ್ಡೆ ಮಾಡುತ್ತಾರೋ ನಿಜವಾಗಲೂ ಅದು ಮರೆಯಾಗಿದೆ ಪ್ರಿಯರೇ. ಯಾರೆಲ್ಲ ಕ್ರಿಸ್ತನೇ ನಿಜವಾಗಲೂ ನೋಡ್ರಿ ಮಾನವನ ರೂಪವನ್ನ ಧರಿಸಿಕೊಂಡು ಆತನು ನರ ಅವತಾರ ಎತ್ತಿಕೊಂಡು ಈ ಲೋಕಕ್ಕೆ ಸಕಲವನ್ನ, ದೇವಾದಿ ದೇವನು ರಾಜಾದಿ ರಾಜನಾಗಿದ್ದರೂ ಸಹ ಆತನು ನಮಗಾಗಿ ನರನಾಗಿ ಲೋಕಕ್ಕೆ ಬಂದನು ಪ್ರಿಯರೇ. ಅದೇ ನಿಜವಾದ ಒಂದು ಸ್ವಾರ್ಥ ಆಗಿದೆ ಪ್ರಿಯರೇ. ಯಾಕಂದ್ರೆ ನಾವು ಈ ಲೋಕದಲ್ಲಿ ಇದ್ದಿದ್ದೀವಿ, ಆತನ ಒಂದು ವಾಕ್ಯಗಳನ್ನ ನಿಜವಾಗಲೂ ನಾವು ಕೇಳುವುದಾದ್ರೆ ನಮ್ಮಲ್ಲಿ ನಿಜವಾದ ಒಂದು ದೊಡ್ಡ ಬಿಡುಗಡೆ, ಬದಲಾವಣೆಯನ್ನು ತರುವಾತ ನಿಜವಾದ ಸುವಾರ್ತೆ ಆತನಾಗಿದ್ದಾನೆ ಪ್ರಿಯ. ಇವತ್ತು ನಾವು ಎಷ್ಟೋ ದಿನನಿತ್ಯ ಪತ್ರಿಕೆಗಳಲ್ಲಿ ಓದುತ್ತೇವೆ, ಅನೇಕ ಕೆಟ್ಟಗಳು, ಬರೀ ಅಶುಭವಾದ ಒಂದು ನಾವು ಶುಭವಾರ್ತೆಗಳನ್ನು ಕೇಳ್ತೀವಿ ಪ್ರಿಯರೇ. ಆದ್ರೆ ಯಾವಾಗ ನಾವು ಸತ್ಯವೇದವನ್ನ ಓದುತ್ತೇವೋ, ದೇವರ ಬಗ್ಗೆ ತಿಳಿದುಕೊಳ್ಳುತ್ತೀವಿ, ನಿಜವಾದ ನಮ್ಮಲ್ಲಿ ಒಂದು ಬದಲಾವಣೆಯನ್ನು ತರುವಾತನಾಗಿದ್ದಾನೆ ಪ್ರಿಯರೇ. ಗಲಾತ್ಯದಲ್ಲಿ ನೋಡುವಾಗ 1:8 ನಾವು ನೋಡುತ್ತೇವೆ, ಪೂರ್ವ ಕಾಲದಲ್ಲಿ ಶಾಪಗ್ರಸ್ತರು. ಯಾಕಂದ್ರೆ ಈಗ ಕ್ರಿಸ್ತನ ನಿಮಿತ್ತ ಎಲ್ಲವನ್ನು ಆತನು ಶಿಲುಬೆ ಮೇಲೆ ಜಯಿಸಿದನೆ ಪ್ರಿಯರೇ. ಅದು ದೊಡ್ಡ ಸುವಾರ್ತೆ. ಯಾಕಂದ್ರೆ 2000 ವರ್ಷಗಳ ಹಿಂದೆ ಆತನು ಮಾನವನಾಗಿ ಜನಿಸಿ ಬಂದು ಈ ಲೋಕದಲ್ಲಿ ಆತನು ನಮಗಾಗಿ ಪ್ರಾಣವನ್ನು ಕೊಟ್ಟು ಮುತ್ತಿನ ದೇವರಾಗಿ 3 ದಿನದಲ್ಲಿ ಎದ್ದು ಬಂದನು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಇಂಥ ಒಂದು ದೊಡ್ಡ ಒಂದು ಅದ್ಭುತವಲ್ಲವ. ಆತನ ನಂಬುವವರ ಜೀವಿತದಲ್ಲಿ ದೇವರು ಒಂದು ದೊಡ್ಡ ರಕ್ಷಣೆಯನ್ನು ಕೊಡುವ ಕರ್ತನಾಗಿದ್ದಾನೆ ಪ್ರಿಯರೇ. ನಾವು ಏನ್ ಮಾಡಬೇಕಾಗಿದೆ? ಇವತ್ತು ನಾವು ನಂಬಬೇಕಾಗಿದೆ. ಆತನಿಗೆ ನಾವು ಏನನ್ನು ಕೊಡಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಎಲ್ಲವನ್ನ ಉಂಟು ಮಾಡಿದ ಆತನನ್ನು ನಾವು ನಂಬಿ ರಕ್ಷಣೆ
ಹೊಂದುವುದಾದರೆ ನಿಜವಾದ ನಮ್ಮ ಕುಟುಂಬದಲ್ಲೂ ನಮ್ಮ ಎಲ್ಲದರಲ್ಲೂ ಒಂದು ದೇವರು ಬದಲಾವಣೆ ತರುವ ಆತನಾಗಿದ್ದಾನೆ. ಇವತ್ತು ಅನೇಕರು ಇವತ್ತು ನಾಶನದಲ್ಲಿದ್ದಾರೆ. ಅನೇಕರು ಇವತ್ತು ನೋಡ್ತೀವಿ ನಾವು, ಇವತ್ತು ಒಂದು ಸಾವಿನ ದಡದಲ್ಲಿದ್ದಾರೆ. ಅನೇಕರು ಇವತ್ತು ಒಂದು ಗಾಂಜಾ ಅನೇಕ ರೀತಿಯಲ್ಲಿ ಇವತ್ತು ಇದ್ದಾರೆ. ಪ್ರಿಯರೇ, ಯಾರೆಲ್ಲ ಈ ಶುಭಾರ್ತೆಯನ್ನ ಕೇಳ್ತಾರೋ, ಯೇಸು ಕ್ರಿಸ್ತನು ನಮಗಾಗಿ ಬಂದನು, ನಮ್ಮ ಎಲ್ಲ ಪಾಪಗಳಿಗಾಗಿ ಆತನು ಸತ್ತನು ಎಂಬುದಾಗಿ, ಆತನು ಪ್ರಾಣವನ್ನು ಕೊಟ್ಟನು, ಮತ್ತೆ 3ನೇ ದಿನದಲ್ಲಿ ಜೀವಂತವಾಗಿ ಎದ್ದು ಬಂದನು, ಮತ್ತೆ ತಿರುಗಿ ಆತನು ಬರುತ್ತೇನೆ ಎಂಬುದಾಗಿ ಹೇಳಿದಾನೆ. ಪ್ರಿಯರೇ, ಏಕೆಂದ್ರೆ ನಿಜವಾಗಲೂ ದೇವರು ನಮಗಾಗಿ ಒಂದು ದೊಡ್ಡ ಜಯಮಾಲೆಯನ್ನು ಇಟ್ಟಿದ್ದಾನೆ. ಪ್ರಿಯರೇ, ನಾವು ಆತನ ನಂಬುವುದಾದರೆ ಕರ್ತನು ನಮಗೆ ದೊಡ್ಡ ಒಂದು ಬದಲಾವಣೆಯನ್ನು ತರುವಾತನಾಗಿದ್ದಾನೆ. ಈ ದೇವರ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಕರ್ತನು ಈ ವಾಕ್ಯದ ಮುಖಾಂತರ ನಮ್ಮೆಲ್ಲರಲ್ಲಿ ಆಶೀರ್ವಾದ ಮಾಡಿ ನಡೆಸಲಿ ಎಂಬುದಾಗಿ ಒಂದು ಚಿಕ್ಕದಾದ ಒಂದು ಪ್ರಾರ್ಥನೆ ಮಾಡೋಣ. ಕರ್ತನ ಆತನು ಯಾರೆಲ್ಲ ಈ ನೋಡ್ತಿದ್ರು, ಯಾರೆಲ್ಲ ಅನೇಕ ಬಂಧನದಲ್ಲಿದ್ದರು, ಶಾಪದಲ್ಲಿದ್ದಿರೋ, ಅನೇಕ ದುಃಖದಲ್ಲಿದ್ದಿರೋ ಗೊತ್ತಿಲ್ಲ ಪ್ರಿಯರೇ, ಅದು ನಾನು ನಿಮಗಾಗಿ ಪ್ರಾರ್ಥನೆಯನ್ನ ಮಾಡ್ತೀನಿ. ಖಂಡಿತವಾಗಿ ದೇವರು ಬಿಡುಗಡೆ ಕೊಡುವ ಆತನಾಗಿದ್ದೇನೆ. ಪ್ರಿಯರೇ, ಪರಿಶುದ್ಧನಾದ ದೇವರೇ, ಅಪ್ಪ, ಈ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ಸ್ವಾಮಿ ಕರ್ತನೆ, ಅಪ್ಪ, ಆ ಮಕ್ಕಳನ್ನು ಸ್ವಾಮಿ ಯಾರೆಲ್ಲ ಬಂಧನದಲ್ಲಿದ್ದರು ಅನೇಕ ಒಂದು ಬಿಡುಗಡೆಯನ್ನ ಕೊಡು ಸ್ವಾಮಿ. ಅನೇಕ ಒಂದು ಸ್ವಾಮಿ ಕಾಯಿಲೆಯಲ್ಲಿದ್ದರು, ರೋಗದಲ್ಲಿದ್ದರು, ಅವರಿಗೆ ಕರ್ತನೆ ಅಪ್ಪ ಒಂದು ದೊಡ್ಡ ಬದಲಾವಣೆ ತಂಬರಿ ಸ್ವಾಮಿ. ಅವರ ಕುಟುಂಬದಲ್ಲಿ ಒಂದು ದೊಡ್ಡ ಶುಭ ವರ್ತಮಾನ ಎಂಬುದಾಗಿ ನೋಡುವಾಗ ಅದು ನೀವಾಗಿದ್ದೀರಿ ಕರ್ತನೆ. ಅಪ್ಪ, ನೀವು ಜನಿಸಿ ಬರಬೇಕು, ಪ್ರತಿಯೊಂದು ಕುಟುಂಬದಲ್ಲಿ ನೀನು ಜನಿಸಿ ಬರಬೇಕು ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಮೊದಲನೇ ಬಾರಿಗೆ ಕರ್ತನೆ ಸುವಾರ್ತೆ ಸಾರಿದು ಕರ್ತನೆ, ದೇವದೂತರು ಮೊದಲನೇ ಬಾರಿಗೆ ಸುವಾರ್ತೆ ಸಾರಿದು ಕರ್ತನೆ ಅಪ್ಪ, ನೀನು ಜನನ ಸಾರಿದು ಸ್ವಾಮಿ ಕುರುಬರು ಎಂಬುದಾಗಿ ನೋಡುತ್ತೇವೆ. ಓ ತಂದೆಯಾದ ದೇವರೇ, ಯಾರೆಲ್ಲ ಈ ಕರ್ತನೆ ಅಪ್ಪ ಈ ವಿಡಿಯೋನ ನೋಡ್ತಾ ಇದ್ರು, ಆ ಮಕ್ಕಳ ಹೃದಯದಲ್ಲಿ ಒಂದು ದೊಡ್ಡ ಬದಲಾವಣೆ ತಂಬರಿ ಕರ್ತನೆ ಅಪ್ಪ, ಬಿಡುಗಡೆಯನ್ನು ಕೊಡ್ರಿ ಸ್ವಾಮಿ. ಈ ಒಂದು ಶುಭ ವಾರ್ತಾವನ್ನ ಕೇಳಿ ಒಂದು ದೊಡ್ಡ ಬದಲಾವಣೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ತಾ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಒಂದು ಪ್ರಾರ್ಥನೆ ವಾಕ್ಯವನ್ನ ಇದುವರೆಗೆ ಮುಟ್ಟಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಚಿಕ್ಕದಾಗಿ ವಿಡಿಯೋವನ್ನ ನಾನು ಪ್ರಾರಂಭಿಸಿದ್ದೇನೆ. ನೋಡುವ ನಿಮ್ಮಲ್ಲಿ ಏನಾದರೂ ಅನೇಕ ತಪ್ಪುಗಳಾದರೆ ಕ್ಷಮೆ ಇರಲಿ. ವಾಕ್ಯಗಳನ್ನ ಕೇಳರಿ, ಈ ವಾಕ್ಯಗಳನ್ನ ಮತ್ತೆ ಪ್ರೋತ್ಸಾಹಿಸ್ರಿ. ವಿಡಿಯೋನ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.